ವಾಟ್ಸಪ್ ಗೈಸ್, ಹೇಗಿದ್ರೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗಲ್ಲಿ. ಇವಾಗ ಟೈಮ್ ಎಷ್ಟಾಗ್ತಾ ಇದೆಯಪ್ಪ ಅಂತಂದ್ರೆ ನೋಡ್ರಿ 12:15 ಆಲತ್ತದ. ನೋಡಿದ್ರೆ ಫುಲ್ ಬಿಸಿಲು ಇದೇ ಥರ ಇರಬೇಕು. ಒಂದೊಂದು ಸಾರಿ ಬಟ್ಟೆ ಒಗೆದು ಹಾಕಿದಾಗ ಬಿಸಿಲು ಇರಲ್ಲ ಅಂಥ ಇವಾಗ ಬಟ್ಟೆ ವಾಶ್ ಮಾಡಿಲ್ಲ ಏನಿಲ್ಲ ಅಂಥ ಟೈಮಲ್ಲಿ ಬಿಸಿಲಿದೆ ನೋಡ್ರಿ. ಹೆಂಗದ ಬಿಸಿಲು. ಈ ಬಿಸಿಲಿಗೆ ಕೂಡ ಅಲ್ಲಿ ನೋಡ್ರಿ ಹುಡುಗರೆಲ್ಲ ಹೆಂಗೆ ಕುಂತಾರೆ ಆಡ್ಲತ್ತಾವ, ಸಣ್ಣ ಹುಡುಗರೆಲ್ಲ. ಇಲ್ಲಿ ನೋಡಿದ್ರೆ ಆ ಕಡೆ ಝೂಮ್ ಹಾಕಿದ್ರೆ ಇನ್ನು ಕ್ರಿಕೆಟ್ ಗ್ರೌಂಡ್ ಬರುತ್ತೆ ಗೈಸ್, ದೊಡ್ಡದು. ಅಲ್ಲೂ ಆಡ್ಲತ್ತಿರ್ಬೇಕು ಹುಡುಗರು. ಓಕೆ, ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ವ್ಲಾಗ್ ಬಿಡಬೇಕಂತ ಹೇಳಿ. ಓಕೆ, ಏನಾಗುತ್ತೆ ಅನ್ನೋ ನೋಡೋಣ. ಆಲ್ರೆಡಿ 3 ಡೇಸಿಂದ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಅಂತೂ ಬಿಡ್ತಾ ಇದ್ದೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಕಡೆ ಹೋಗೊಂಬರ್ರಿ, ಕೆಳಕ್ಕೆ ಹೋಗೋದು ಏನಂತ ರೂಮ್ ಕಡೆ. ಯಾಕಂದರೆ ವೀಡಿಯೋ ಎಡಿಟಿಂಗ್ ಮಾಡಬೇಕು, ವ್ಲಾಗ್ ಎಡಿಟಿಂಗ್ ಮಾಡಲೇ ಇಲ್ಲ. ಬಿಸಿಲು ಹೆಂಗೆ ಉಳಿಯತ್ತೋ ಹಾಗೆ ವ್ಲಾಗ್ ಎಡಿಟಿಂಗ್ ಮಾಡಬೇಕು. ಬನ್ನಿ, ಅದ್ರ ಜೊತೆ ವ್ಲಾಗ್ ಎಡಿಟಿಂಗ್ ಮಾಡಿ ಮುಂದೆ ತೋರಿಸ್ತೀನಿ ನಿಮಗೆ. ಎಡಿಟಿಂಗ್ ಅಂತೂ ಫುಲ್ ಮಾಡಿದೆ. ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಕಡೆ ಹೋಗ್ತಾ ಇದ್ದೀನಿ ಅನ್ನೋದು. ಇನ್ನು ಬ್ಲಾಗಲ್ಲಿ ಇದೇ ಏನಂತಾರೆ, ಇದೇ ಆಗ್ತಾಯಿತ್ತು ಏನಂತಾರೆ ನೋಡ್ತಿದ್ರೆ. ಇಲ್ಲ ಬೋರ್ವೆಲ್ ಆಗ್ತಾ ಇದ್ದಾರಲ್ಲ, ಈ ಬೋರ್ವೆಲ್ ಹಾಕೋ ಸೌಂಡಿಂದ ಬ್ಲಾಗಲ್ಲಿ ಕೇಳೇ ಬರಲಿಲ್ಲ ಏನು. ಲಾಸ್ಟಲ್ಲಿ ಇಂಟ್ರೋ ಹೇಳ್ತಾ ಇದ್ದೆ, ಕೇಳೇ ಬರಲಿಲ್ಲ. ಇವಾಗೂ ಕೇಳೋ ಬರೋಲ್ಲ, ಅದಕ್ಕೆ ಬ್ಲಾಗ್ ಕಟ್ ಮಾಡ್ತಾಯಿದ್ದೀನಿ. PG ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ ಗೈಸ್, ಟೀ ಕುಡಿಯೋಕ್ಕೆ. ಏನಂತಾರೆ, ಟೀ ಕುಡ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು ಎಲ್ಲರೂ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿರಿ ಕ್ವಾಲಿಟಿ ಹೆಂಗೆ ಬರ್ತಾಯಿದೆ ಅನ್ನೋದು. ಒಂದು ಅಪ್ಡೇಟ್ ಬಂದಿತ್ತು 1080p 60 fps ಅಲ್ಲಿ, ಆದರೆ 30 fps ಶೂಟ್ ಆಗ್ತಾಯಿದೆ ಅಂದರು. ನೋಡಿರಿ ಕ್ವಾಲಿಟಿ ಹೆಂಗೆ ಬರ್ತಾಯಿದೆ ಹೆಂಗಿಲ್ಲ ಅನ್ನೋದು. ಎಡಿಟಿಂಗಲ್ಲಿ ಫುಲ್ಲು ಏನಂತಾರೆ ಡಿಕ್ರೀಸ್ ಆಗ್ತಾಯಿದೆ ಕ್ವಾಲಿಟಿ. ಇವತ್ತು ಟೀ ಕುಡಿಯೋದು ಏನಂತಾರೆ, ಇಲ್ಲೊಂದು RCB ಕೆಫೆ ಅಂತಿದೆ ಗೈಸ್. RCB ಕೆಫೆಯಲ್ಲಿ ಹೋಗಿ ಕುಡಿಯೋಣ. ಯಾಕಂದರೆ ತುಂಬ ದಿನಗಳಾಯಿತು ಅಲ್ಲಿ ಹೋಗಿ ಕುಡಿದೇ ಇಲ್ಲ. ಅಲ್ಲಿ ಹೋಗಿ ಕುಡಿಯಮಿ. ಏನಂತಾರೆ RCB ಕೆಫೆ. ದೇವಸ್ಥಾನ ನೋಡಿ ಗೈಸ್, ಅದೇ ಹೋಗೋ ದಾರಿಯಲ್ಲಿದೆ ದೇವಸ್ಥಾನ. ಇತ್ತು ಚೆನ್ನಾಗಿದೆ. ಬರ್ರಿ RCB ಕೆಫೆಯಲ್ಲಿ ಹೋಗಿ ಟೀ ಕುಡಿಯೋಣ. ಹೆಂಗಿದೆ RCB ಕೆಫೆ ಅನ್ನೋದು ತೋರಿಸ್ತೀನಿ. ಮ್ಯಾಚ್ ನಡೆಯುವಾಗ ಇಲ್ಲೆಲ್ಲ ಆಫರ್ ಕೊಡ್ತಾರೆ, ಬನ್ನಿ ತೋರಿಸ್ತೀನಿ. ಹಿಂಗೆ ಹೋದರೆ ಸ್ಟ್ರೇಟ್ ಹೋದರೆ ಅದೇ ಬರುತ್ತೆ. RCB ಲೋಗೋ ಐತೆ ಅಲ್ಲಿ. ಕೆಫೆ ಹೆಸರೇನು ಕೆಫೆ ಡಿಪೋ ಅಂತಿದೆ. ಬರ್ರಿ ನೋಡ್ರಿ, ಕೆಫೆ ಡಿಪೋ ಅಂತಿದೆ. ಬರ್ರಿ ಒಳಗೆ ಹೋಗಿ ಆರ್ಡ್ರ್ ಕೊಟ್ಟು ಕುಡಿಯೋಣ. ನೋಡ್ರಿ ಹೆಂಗಿದೆ ಎಲ್ಲ ಫುಲ್. ಅಲ್ಲಿ RCB ಲೋಗೋ ಇತ್ತು. ನಮ್ಮ ವಿರಾಟ್ ಕೊಹ್ಲಿ ಹೆಂಗಿದೆ ಗೈಸ್, ನಮ್ಮ ವಿರಾಟ್ ಕೊಹ್ಲಿ. ಭಯ ಇದೆಲ್ಲ ಹೆಂಗಿದೆ ನೋಡಿ ಗೈಸ್. ನೋಡ್ರಿ ಇದೆ ಕೆಫೆ. ಇಲ್ಲೇ ಎಲ್ಲ ಇತ್ತು RCB ಲೋಗೋ. ಇವಾಗ ಹ್ಯಾಪಿ ಬರ್ತ್ಡೇ ಅಂತ ಹಾಕಿದ್ದಾರೆ. ನೋಡ್ರಿ ಇದೆ ಕೆಫೆ. ಕುಂತು ಕುಡಿಯೋದು. ಒಳಗಡೆ ಇನ್ನೂ ಚೆನ್ನಾಗಿದೆ. ಕೆಫೆಯಲ್ಲಂತೂ ಟೀ ತೊಗೊಂಡೆ. ಇಲ್ಲಿ ನೋಡ್ತೇವೆ ಮಲಾಯಿ ಗಿಲ ಎಲ್ಲ ಹಾಕ್ಕೊಡ್ತಾರೆ ಟೀಯಲ್ಲಿ. ಇಲ್ಲೇ ಎದುರುಗಡೆ ನೆತ್ತು ಪೋಸ್ಟರ್ ಕೆಳಗಡೆ ಮುಚ್ಕೊಂಡಿದೆ. ಇದು ಮೆನ್ಯೂ ಅವ್ರದ್ದು. ಹೆಂಗಿದೆ ಅಲ್ಲಿ ನೋಡ್ರಿ, ನಮ್ಮ ಗಾಡ್ ಆಫ್ ಕ್ರಿಕೆಟ್ ಅಂತ ವಿರಾಟ್ ಕೊಹ್ಲಿ. ಜಾಸ್ತಿ ದಿನ ಆಯಿತು ಇಲ್ಲಿ ಬಂದು. ಏನಂತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಗೈಸ್, ಆಕಾಶ್, ನಾಗೇಶ್ ಅವರೆಲ್ಲ, ಅವ್ರ ಜೊತೆ ಬಂದಿದ್ದೆ. ಇವಾಗ ನಾನು ಸಪ್ರೇಟಾಗಿ ಬಂದಿದ್ದೀನಿ. ತುಂಬ ದಿನಗಳಾಗಿತ್ತು ಇಲ್ಲಿ ಬಂದು. ಮತ್ತು 2 ತಿಂಗಳಾಗಿರ್ಬೇಕು ಗೈಸ್ ಇಲ್ಲಿ ಬಂದು. ಮತ್ತು ಇವಾಗಲೇ ಬಂದೀನಿ. ಅದಕ್ಕೋಸ್ಕರ ನೋಡಿ ಹೆಂಗೆ ಕಾಣ್ತದೆ. ಓಕೆ ಗೈಸ್, ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, हाँ मलाई टी 30 25 नहीं है. ಓಕೆ ಗೈಸ್, ಟೀ ಅಂತ ಕುಡಿದೆ ಈ ಕೆಫೆಯಲ್ಲಿ. ಆದರೆ ರೇಟ್ ಭಾರಿ ಜಾಸ್ತಿ ಆಗಿದೆ ಇವಾಗ. ಅವಾಗ ಇನ್ನೂ ಕಡಿಮೆ ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿದೆ ಗೈಸ್. ಅವಾಗ 25ನೇ ಇತ್ತು, ಇವಾಗಲೂ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಓಕೆ ಬನ್ನಿ ನಮ್ಮ PG ಕಡೆ ಹೋಗೋಣ. ಊಟದ ಟೈಮ್ ಆಗಿರಬೇಕು. ಸಾಕು ಗೈಸ್, ಬಂದು ಹೋಗಿ ಬಂದಿದೆ. ಇವಾಗ ನೋಡ್ತಿದ್ರೆ ಇದು ಮಾಡ್ತಾಯಿದ್ದಾರೆ ಎಲ್ಲ ಬೋರ್ವೆಲ್ಲು.
ರನ್ನಿಂಗ್ ಆಗ್ತಾಯಿಲ್ಲ ಅದಕ್ಕೋಸ್ಕರ. ಗೈಸ್ ಫೈನಲಿ ಅಂತೂ ಪಿ ಜಿ ಕಡೆಗಂತೂ ಬಂದೆ. ಊಟ ಟೈಮ್ ಆಗಿದೆ, ಊಟ ಏನು ಮಾಡಿದಾನೋ ಗೊತ್ತಿಲ್ಲ. ಇದು ಎಂಟ್ರಿ ಗೇಟು, ಬ್ಯಾಕ್ ಸೈಡ್ ಎಂಟ್ರಿ ಗೇಟು. ಬರೀ ಹೋಗಿ ನೋಡಮ್ಮಿ ಏನು ಮಾಡಿದ್ದಾನೆ ಏನಿಲ್ಲ ಅನ್ನೋದು. ಸಾರು ಮಾಡಿದರೆ ಕೆಳಗಡೆ ಹೋಗ್ಬೇಕು ಇವಾಗ. ಅದೇ ಅನ್ನ ಸಾರು. ಗೈಸ್ ಊಟ ಎಲ್ಲ ಹಾಕ್ಸ್ಕೊಂಬರೋಕ್ಕೆ, ಯಾಕಂದರೆ ಲೈನ್ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ಇವಾಗಲೇ ಹೋಗ್ಬೇಕು ಬೇಗ. ಗೈಸ್ ಡ್ಯೂಟಿಗೆ ಹೋಗ್ಬೇಕಂತೂ ಎಲ್ಲ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ ಡ್ಯೂಟಿ ಹೋಗ್ಬೇಕಂತ ಕಂಪ್ನಿ ಕಡೆ. ಇನ್ನೂ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಗೈಸ್. ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತಾ ಇದೆ, ಡೇ ಬೈ ಡೇ ಇಂಪ್ರೂವ್ ಮಾಡ್ತಾಯಿದ್ದೀನಿ. ನೋಡೋಣ ಏಟ್ ಇಂಪ್ರೂವ್ ಆಗುತ್ತೆ ನನ್ನ ಬ್ಲಾಗು ಅನ್ನೋದು. ಬರೀ ಗೈಸ್ ಬ್ಲಾಗಲ್ಲಿ ನೋಡ್ತಾ ಇರಿ. ಓಕೆ ಗೈಸ್, ಇಲ್ಲಿ ಲೈವ್ ಆಕ್ಸಿಡೆಂಟ್ ಆಗ್ತಾಯಿತ್ತು ನೋಡ್ತಾ ಇದ್ರೆ. ಒಬ್ಬರು ರಸ್ತೆ ದಾಟುವಾಗ ಏನಂತ ರೋಡ್ ದಾಟೋ ಟೈಮಿಗೆ ಆಕ್ಸಿಡೆಂಟ್ ಆಗ್ತಿತ್ತು ಗೈಸ್. ಇಲ್ಲಿ ಜಸ್ಟ್ ಮಿಸ್ ಆದರು. ಹಿಂಗೆ ಬಸ್ ಬರ್ತಾಯಿತ್ತು, ಅವ್ರು ದಾಟ್ತಾಯಿದ್ರು, ಜಸ್ಟ್ ಮಿಸ್ ಆಯ್ತು ಇವಾಗಲೇ. ಅದಕ್ಕೆ ರೋಡ್ ದಾಟುವಾಗ ಸ್ವಲ್ಪ ಏನಂತಾರೆ ಕೇರ್ಫುಲ್ಲಿಯಾಗಿರ್ಬೇಕು ಎಲ್ಲರೂ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗಿಬಿಡುತ್ತವ. ಓಕೆ ಬನ್ನಿ ಗೈಸ್, ನಾವಂತೂ ಡ್ಯೂಟಿ ಕಡೆ ಹೋಗೋಣ. ಓಕೆ ಗೈಸ್, ಡ್ಯೂಟಿ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಬರ್ರಿ ನೋಡಮ್ಮಿ, ಕಂಪ್ನಿ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಇಲ್ಲಾಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೈಟಲ್ಲಿ. ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ, ಫುಲ್ಲು ಗಾಡಿಗಳು ಲೈನ್ ಇರ್ತವೆ. ಇಲ್ಲಿ ಖಾಲಿ ಅದು, ಅದರ ಹಿಂದೆ ಈ ಕಡೆ ನೋಡ್ತಾ ಹೋದ್ರೆ ಫುಲ್ಲು ಟ್ರಾಫಿಕ್ ಅದ. ಹಂಗೆ ಹೋಗ್ತಾರೆ ಎಲ್ಲರೂ. ಟ್ರಾಫಿಕ್ ಅಂತೂ ಫುಲ್ ಅದ. ಬರೀ ನಾವು ಭೀ ಹೋಗೋಣ ಮುಂದಕ್ಕೆ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಟ್ರಾಫಿಕ್ ಇರ್ತದೆ. ಯಾಕಪ್ಪ ಅಂತಂದ್ರೆ ಟ್ರಾಫಿಕ್ಗೆ ಮೊದಲನೇ ಸ್ಥಾನದಲ್ಲಿ ಇರೋದು ನಮ್ಮ ಬೆಂಗಳೂರು. ಅದಕ್ಕೋಸ್ಕರ ಟ್ರಾಫಿಕ್ ಅನ್ನೋದು ಇಲ್ಲಿ ಸಹಜ. ರೋಡ್ ದಾಟಬೇಕಾದ್ರೆ ಸ್ವಲ್ಪ ಜೋಪಾನಾಗಿ ಎಲ್ಲರೂ ದಾಟಬೇಕು ಗೈಸ್, ಯಾಕಂದ್ರೆ ಬೆಂಗಳೂರು ಐತಿ. ಓಕೆ ಗಾಯ್ಸ್, ನನ್ನ ಬ್ಲಾಗ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇವಾಗ ನಾನು ಕಂಪ್ನಿ ಹತ್ರ ಇದ್ದೀನಿ. ಓಕೆ, ಸೀದಾ ಸಿಗ್ತೀನಿ ಗಾಯ್ಸ್ ನಿಮಗೆ ನೈಟಲ್ಲಿ ಬಂದು ವೀಡಿಯೋ ಮಾಡ್ತೀನಿ ಅಂತಂದಿದ್ದೆ, ಆದರೆ ಆಗಲೇ ಇಲ್ಲ. ಯಾಕಂದರೆ ತುಂಬ ಲೇಟ್ ಆಗೋಯ್ತು. ಮತ್ತು ಹೇಳ್ತಾ ಇದ್ನಲ್ಲ ಗೈಸ್, ನೈಟ್ ಶಿಫ್ಟಲ್ಲಿ ಹೋಗಿ ಬಂದರೆ ತುಂಬ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡ್ಲಿಕ್ಕಾಗಿಲ್ಲ. ಇವಾಗ ನೋಡ್ತಾಯಿದ್ರೆ ಓಕೆ, ನಾನು ನಿನ್ನೆ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.